ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಇಂಗ್ಲಿಷ್ನ ಪದ್ಯ ಭಾಗದಲ್ಲಿ ಇನ್ನು ಒಂದು ಪದ್ಯ ಉಳಿದಿರುವಂಥದ್ದು ವಿವರಣೆಯನ್ನು ಕೊಡಲಿಕ್ಕೆ, ಅದು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಪದ್ಯ ಯೂನಿಟ್ 3ರಲ್ಲಿ ಬರುವಂಥದ್ದು. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಪದ್ಯವನ್ನು ಬರೆದವರು ವಿಲಿಯಂ ವರ್ಡ್ಸ್ವರ್ತ್. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಪದ್ಯ ಕೂಡ ಒಂದು ಸೋನೆಟ್ ಆಗಿರುವಂಥದ್ದು. ವಿಲಿಯಂ ವರ್ಡ್ಸ್ವರ್ತ್ ಅವರು ಈ ಒಂದು ಪದ್ಯವನ್ನು ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ. ನಾನು ಇವತ್ತು ಅದನ್ನು ಸಂಪೂರ್ಣ ಕನ್ನಡದಲ್ಲಿ ವಿವರಣೆಯನ್ನು ನಿಮಗೆ ನಾನು ತಿಳಿಸ್ತೇನೆ. ಅದರ ಜೊತೆಗೆ ಇಂಗ್ಲೀಷ್ನಲ್ಲಿ ನಾನು ಕಲಿತಿರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ, ಅದನ್ನು ಕೂಡ ನೋಡಿಕೊಳ್ಳಿ. ಹಾಗೆಯೇ ಕನ್ನಡದಲ್ಲಿರುವಂತಹ ವಿವರಣೆಯನ್ನು ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ, ನೀವು ನಿಮಗೆ ಬೇಕಾದಾಗ ಅದನ್ನು ಚೆಕ್ ಮಾಡಿಕೊಳ್ಬೋದು. ನಾವು ಈಗಾಗಲೇ ಈ ಪದ್ಯ ಭಾಗದಲ್ಲಿ ಎಲ್ಲ ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳಿದ್ದೇವೆ. ಈಗಾಗಲೇ ನೀವು ಓದಲಿಕ್ಕೆ ಆರಂಭ ಮಾಡಿದರೆ ಎಲ್ಲವನ್ನು ಕಲಿತುಕೊಳ್ಳಿ ಸ್ನೇಹಿತರೆ. ಓದಲಿಕ್ಕೆ ಯಾರೆಲ್ಲ ಆರಂಭ ಮಾಡಲಿಲ್ವೋ ಆರಂಭದಿಂದ ಎಲ್ಲವನ್ನು ಓದ್ಕೊಳ್ಳಿ. ಆರಂಭದಲ್ಲಿ ನಾವು ಪದ್ಯದ ಸಾರಾಂಶವನ್ನು ಕನ್ನಡದಲ್ಲಿ ತಿಳ್ಕೊಂಡು ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಓದ್ಕೊಂಡ್ರೆ ನಮಗೆ ಬೇಗ ಹಾಗೂ ಸುಲಭವಾಗಿ ಅರ್ಥ ಆಗ್ತದೆ. ಇಂಗ್ಲೀಷ್ ತುಂಬಾ ಕಷ್ಟ ಆಗೋರಿಗೆ, ಇಂಗ್ಲೀಷ್ ತುಂಬಾ ಕಷ್ಟ ಆಗೋರು ನೀವು ಮೊದಲು ಏನು ಮಾಡಬೇಕು ಅಂದರೆ ಅದರ ಕನ್ನಡದ ವಿವರಣೆಯನ್ನು ಸರಿಯಾಗಿ ತಿಳ್ಕೊಳ್ಬೇಕು. ನಮಗೆ ಅದರ ಕತೆ ಅರ್ಥ ಆಗಬೇಕು, ಅದರ ವಿವರಣೆ ಗೊತ್ತಾಗಬೇಕು, ಅದರೊಳಗೆ ಏನು ವಿಷಯ ಇದೆ ಅಂತ ನಮಗೆ ಗೊತ್ತಾದರೆ ನಂತರ ನಾವು ಇಂಗ್ಲೀಷ್ನಲ್ಲಿ ಓದಬೇಕಾದ್ರೆ ನಿಮಗೆ ನೋಡಿ ಅದು ತುಂಬಾ ಸುಲಭ ಅಂತ ಅನ್ನಿಸ್ತದೆ, ಬೇಗ ಅರ್ಥ ಕೂಡ ಆಗ್ತದೆ. ಇವಾಗ ನಾವು ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ನ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡನ್ನು ತಿಳ್ಕೊಂಡಿದ್ದೇವೆ. ಸೆಲೆಕ್ಷನ್ ಫ್ರಮ್ ದ ಗ್ರೇಸ್ ಎಲಿಜಿಯನ್ನು ತಿಳ್ಕೊಂಡಿದ್ದೇವೆ. ಡಫೋಡಿಲ್ಸ್ ಪದ್ಯವನ್ನು ತಿಳ್ಕೊಂಡಿದ್ದೇವೆ. ಯುಲಿಸಸ್ ಪದ್ಯ ಕೂಡ ಆಯಿತು. ಇವತ್ತು ಕೊನೆಯದಾದ ಪದ್ಯ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಪದ್ಯವನ್ನು ನೋಡುವ. ಪುಟ ಸಂಖ್ಯೆ 26 ತೆಗೆಯಿರಿ. ಇದನ್ನೆಲ್ಲ ನೋಡ್ಕೊಳ್ಬೇಕಾದ್ರೆ ಇದು ಎಷ್ಟೊಂದು ಕಷ್ಟ ಅಂತ ಅನ್ನಿಸ್ತದೆ, ಆದರೆ ಒಮ್ಮೆ ಅರ್ಥ ಆದರೆ ಎಲ್ಲವೂ ಕೂಡ ನಮಗೆ ಸುಲಭ ಆಗ್ತದೆ ಸ್ನೇಹಿತರೆ. ಪುಟ ಸಂಖ್ಯೆ 34ರಲ್ಲಿದೆ ನೋಡಿ. ಪುಟ ಸಂಖ್ಯೆ 34ರಲ್ಲಿ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂಥದ್ದು 14 ಸಾಲುಗಳುಳ್ಳಂತಹ ಈ ಒಂದು ಪದ್ಯ ಸೊನೆಟ್ ಆಗಿರುವಂಥದ್ದು. ಈ ಒಂದು ಪದ್ಯದಲ್ಲಿ ಈ ಒಂದು ಪದ್ಯವನ್ನು ಬರೆದವರು ಕೂಡ ನಿಮಗೆ ಹೆಸರು ಸರಿಯಾಗಿ ಕಲ್ತ್ಕೊಳ್ಳಿ. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್ ಅವರು. ಈ ಒಂದು ಪದ್ಯ ಯಾವ ರೀತಿ ಇದೆ ಅಂದರೆ, ಇಲ್ಲಿ ಕವಿಯವರು ಲಂಡನ್ನಲ್ಲಿದ್ದಾರೆ. ಲಂಡನ್ನ ಥೇಮ್ಸ್ ರಿವರ್ ಇದೆಯಲ್ಲ, ಅದರ ಮೇಲೆ ಒಂದು ಬ್ರಿಡ್ಜ್ ಇದೆ, ಅಲ್ಲಿ ಒಂದು ಸೇತುವೆ ಇದೆ. ಆ ಒಂದು ಸೇತುವೆಯ ಮೇಲೆ ಅವರು ಹೋಗ್ತಾ ಇದ್ದಾರೆ. ಸೇತುವೆ ಮೇಲೆ ಹೋಗ್ತಾ ಇದ್ದಾರೆ. ತುಂಬಾ ಬೆಳಿಗ್ಗೆ ಮುಂಜಾನೆಯಲ್ಲಿ ಬೆಳಗ್ಗಿನ ಜಾವ, ಸೂರ್ಯ ಇನ್ನೂ ಬರ್ತಾ ಇದ್ದಾನೆ ಅಷ್ಟೇ, ಸೂರ್ಯ ಮೂಡುವಂತಹ ಸಮಯದಲ್ಲಿ ತುಂಬಾ ಅರ್ಲಿ ಮಾರ್ನಿಂಗ್ ಅವರೇನು ಮಾಡ್ತಾರೆ, ಅಲ್ಲಿ ಆ ಒಂದು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾರೆ. ಅದು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಸೇತುವೆ. ಆ ಒಂದು ಕಣಿವೆಯ ಮೇಲೆ ಆ ಒಂದು ಸೇತುವೆ ಇರುವಂಥದ್ದು. ಆ ಸೇತುವೆ ಮೇಲೆ ಇಲ್ಲಿ ಕವಿಯವರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ. ಅವರೇನು ಮಾಡ್ತಾ ಇದ್ದಾರೆ, ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ. ಆ ಸೇತುವೆ ಮೇಲೆ ನಡೆದುಕೊಂಡು ಹೋಗಬೇಕಂತ ಸಂದರ್ಭದಲ್ಲಿ ಅದು ಅರ್ಲಿ ಮಾರ್ನಿಂಗ್, ತುಂಬ ಬೆಳಗಿನ ಜಾವ, ತುಂಬ ಪ್ರಶಾಂತತೆಯಿಂದ ಕೂಡಿದಂತಹ ಸಮಯ. ಜಗತ್ತು ಇನ್ನೂ ಏಳಬೇಕಷ್ಟೇ, ಎಲ್ಲರೂ ಕೂಡ ನಿದ್ದೆಯಲ್ಲಿದ್ದಾರೆ, ಎಲ್ಲರೂ ಅವರವರ ಮನೆಯೊಳಗಿದ್ದಾರೆ, ಯಾರು ಕೂಡ ಹೊರಗಿಲ್ಲ. ಕೇವಲ ಹಕ್ಕಿಗಳು ಚಿಲಿಪಿಲಿ ಗುಡುವಂಥದ್ದು, ಅಲ್ಲಿ ತುಂಬಾ ಮನಸ್ಸಿಗೆ ಸಂತೋಷ ಕೊಡುವಂಥ ವಾತಾವರಣ ಅಲ್ಲಿ ಇತ್ತು. ತುಂಬ ಬೆಳಗಿನ ಜಾವದಲ್ಲಿ ಇಲ್ಲಿ ಕವಿಯು ಆ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಹೇಳ್ತಾ ಇದ್ದಾರೆ. ಅವರು ಎಲ್ಲವನ್ನು ನೋಡ್ತಾ ಇದ್ದಾರೆ. ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಈ ಸೇತುವೆ ಮೇಲೆ ಹೋಗಬೇಕಾದ್ರೆ ಎಲ್ಲ ತುಂಬ ಅದ್ಭುತವಾಗಿ ಕಾಣ್ತದೆ. ಅದು ಒಂದು ನ್ಯಾಚುರಲ್ ಆಗಿ ಆಗಿರ್ಬೋದು, ಅಥವಾ ಮಾನವ ನಿರ್ಮಿತ ಆಗಿರ್ಬೋದು, ಅಥವಾ ಪ್ರಕೃತಿಯೇ ಕೊಟ್ಟಿರುವಂಥದ್ದೇ ಆಗಿರ್ಬೋದು.
ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಆಗಿರುವಂತಹ ಯಾವುದೇ ವಸ್ತು ಇರ್ಬೋದು, ಮಾನವ ನಿರ್ಮಿತ ವಸ್ತು ಆಗಿರ್ಬೋದು, ಅದೆಲ್ಲ ಕೂಡ ಈ ಬೆಳಗಿನ ಜಾವದಲ್ಲಿ ಇಷ್ಟೊಂದು ಸುಂದರತೆಯಿಂದ ಕಾಣ್ತಾ ಇದೆ. ಯಾವ ರೀತಿ ಸೂರ್ಯ ಮೂಡುತ್ತಾ ಇದ್ದಾನೆ ಅಷ್ಟೇ, ಸೂರ್ಯ ಬರ್ತಾ ಇದ್ದಾರೆ. ಸೂರ್ಯ ಬಂದಂಥ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಎಲ್ಲ ಒಂದು ವಸ್ತುವಿನ ಮೇಲೆ ಹೋಗಿ ಅದು ಹೊಳಿತಾ ಇದೆ, ಶೈನಿಂಗ್ ಕೊಡ್ತಾ ಇದೆ. ಆವಾಗ ತುಂಬ ಬೆಳಗಿನ ಜಾವ, ತುಂಬಾ ನಿಶಬ್ದ ವಾತಾವರಣ, ಅದು ತುಂಬಾ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದು ಸೈಲೆಂಟಲ್ಲಿತ್ತು ಆ ಬೆಳಗಿನ ಜಾವದಲ್ಲಿ. ಆ ಒಂದು ಎಲ್ಲವನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಆ ಸೇತುವೆ ಮೇಲೆ ನಿಂತಾಗ ಏನೆಲ್ಲ ಕಾಣ್ತದೆ, ಅದು ಕೆಲವೊಂದು ಡೂಮ್ಗಳು ಕಾಣ್ತದೆ, ಶಿಪ್ಗಳು, ಆ ಒಂದು ನದಿಯಲ್ಲಿ ಹೋಗುವಂಥ ಶಿಪ್ ಕಾಣ್ತಾ ಇದೆ. ಆಮೇಲೆ ಟವರ್ಸ್ಗಳು, ಬೇರೆ ಬೇರೆ ಟವರ್ಸ್ಗಳು ಕಾಣ್ತಾ ಇದೆ, ಟೆಂಪಲ್ಸ್ ಕಾಣ್ತಾ ಇದೆ, ಥಿಯೇಟರ್ ಕಾಣ್ತಾ ಇದೆ. ಆಮೇಲೆ ಅಲ್ಲಿ ಆ ಒಂದು ಬೆಳಗಿನ ಜಾವ ಕ್ಲಿಯರ್ ಏರ್, ಅಲ್ಲಿ ಒಂದು ತುಂಬಾ ಪ್ರಶಾಂತವಾದ ಗಾಳಿ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಯಾವ ವಾಹನಗಳ ಸದ್ದು ಜಂಜಾಟ ಯಾವುದು ಕೂಡ ಇರೋದಿಲ್ಲ. ನಿಶಬ್ದದಿಂದ ಒಂದು ಅದ್ಭುತವಾದ ಅನುಭವ ಉಂಟಾಗ್ತದೆ. ಈ ಒಂದು ಅನುಭವ ಪ್ರತಿಯೊಬ್ಬರು ಅದನ್ನು ಈ ರೀತಿಯ ಒಂದು ಅನುಭವವನ್ನು ಪಡಿಬೇಕು. ಆ ಬೆಳಗಿನ ಜಾವದಲ್ಲಿ ಎಲ್ಲರೂ ಕೂಡ ನಿದ್ದೆಯನ್ನು ಮಾಡಿರುವಂತಹ ಸಂದರ್ಭ, ಅಲ್ಲಿ ಕವಿ ಅವರು ನಡ್ಕೊಂಡು ಹೋಗ್ತಾ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ. ಸೂರ್ಯನ ಬೆಳಕು, ಸೂರ್ಯನ ಪ್ರಕಾಶ ಆ ನದಿಯ ಮೇಲೆ ಬಿದ್ದು ಅಲ್ಲಿ ಹೊಳೆಯುವಂಥದ್ದು, ಶೈನಿಂಗ್ ಕೊಡ್ತಾ ಇದೆ. ಅದೇ ರೀತಿ ಆ ಒಂದು ಥಿಯೇಟರ್ ಆಗಿರ್ಬೋದು, ಡೂಮ್ ಆಗಿರ್ಬೋದು, ಅಲ್ಲಿನ ಟೆಂಪಲ್ಸ್ ಇರ್ಬೋದು, ಅಲ್ಲಿ ಥಿಯೇಟರ್ ಇರ್ಬೋದು, ಆಮೇಲೆ ಶಿಪ್, ಎಲ್ಲದರ ಮೇಲೆ ಕೂಡ ಆ ಒಂದು ಹೊಳಪು ಬೀಳ್ತಾ ಇದೆ. ಅದೊಂದು ರೀತಿಯ ತುಂಬ ಸುಂದರವನ್ನು ಕಾಣ್ತಾ ಇದೆ. ಎಲ್ಲ ಸಿಟಿಯ ಮೇಲೆ, ಸಂಪೂರ್ಣ ಸಿಟಿಯ ಮೇಲೆ ಸೂರ್ಯನ ಪ್ರಕಾಶ ಬಿದ್ದಾಗ ಆ ಒಂದು ಹೊಳಪು ಕಾಣ್ತಾ ಇದೆ, ಆ ಒಂದು ಸುಂದರತೆ ಕಾಣ್ತಾ ಇದೆ. ಹಾಗೆಯೇ ಮನಸ್ಸಿಗೆ ಖುಷಿ ಕೊಡುವಂಥ ಆ ಒಂದು ಸೈಲೆಂಟ್, ಅಲ್ಲಿ ಒಂದು ಆಗುವಂತಹ ಖುಷಿ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಇಲ್ಲಿ ಒಂದು ನ್ಯಾಚುರಲ್ ಆಗಿರುವಂಥ ಯಾವುದೇ ವಸ್ತು ಇರ್ಬೋದು, ನೀರು ಇರ್ಬೋದು, ಆಕಾಶ ಇರ್ಬೋದು, ಗಾಳಿ, ಇದೆಲ್ಲ ಕೂಡ ತುಂಬಾ ಹೊಳಪನ್ನು ಕೊಡ್ತಾ ಇದೆ. ಯಾಕಂದರೆ ಆವಾಗ ತಾನೇ ಸೂರ್ಯ ಉದಯಿಸ್ತಾ ಇದ್ದಾರೆ. ಸೂರ್ಯನ ಪ್ರಕಾಶ ಎಲ್ಲದರ ಮೇಲೆ ಬೀಸಿ ತುಂಬ ಸುಂದರತೆಯನ್ನು ಕಾಣ್ತಾ ಇದೆ ಅಂತ ಹೇಳಿ ಆ ಒಂದು ಸೇತುವೆಯಲ್ಲಿ ನಿಂತು ಕವಿ ವಿವರಿಸ್ತಾ ಇದ್ದಾರೆ. ಇಲ್ಲಿ ಕವಿ ಒಟ್ಟಾಗಿ ಅವರು ಲಂಡನ್ನ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ವಿವರಿಸ್ತಾ ಇದ್ದಾರೆ. ಆ ಸೇತುವೆಯ ಮೇಲೆ ನಿಂತು ಅವರು ಆ ಸೇತುವೆಯಲ್ಲಿ ನಡ್ಕೊಂಡು ಹೋಗ್ತಾ ಆ ಒಂದು ಸೌಂದರ್ಯವನ್ನು ವಿವರಿಸ್ತಾ ಇರುವಂಥದ್ದು. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂಥದ್ದು ಆ ಒಂದು ಸೇತುವೆಯ ಹೆಸರು. ಈ ಒಂದು ಕವಿತೆಯಲ್ಲಿ ಇಲ್ಲಿ ಅವರು ಎನಾಲಿಸಿಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಪುಟ ಸಂಖ್ಯೆ 37ರಲ್ಲಿ ಆ ಒಂದು ಪದ್ಯದ ಎನಾಲಿಸಿಸ್ ಇದೆ ನೋಡಿ. ನಿಮಗೆ ಇದು ಸುಲಭ ಆಗ್ತದೆ ಅಂತ ಅಂದರೆ ಒಮ್ಮೆ ಓದ್ಕೊಳ್ಳಿ, ಅದನ್ನು ಏನಿದೆ ಅದರೊಳಗೆ ವಿಷಯ ಎಂಬುವಂಥದ್ದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನಾನು ಬರೆದಿರುವಂತಹ ಸಮ್ಮರಿಯನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ. ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಬರ್ಕೊಂಡಿರುವಂಥದ್ದು. Upon Westminster Bridge, William Wordsworth. In Upon Westminster Bridge, the poet is crossing Westminster Bridge into London during the very early morning. ತುಂಬನೇ ಬೆಳಗಿನ ಜಾವದಲ್ಲಿ ಇಲ್ಲಿ ಕವಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಆ ಒಂದು ಸೇತುವೆಯನ್ನು ದಾಟ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ವಿವರಿಸ್ತಾ ಇರುವಂಥದ್ದು. ವರ್ಡ್ಸ್ವರ್ತ್ ಲವ್ಡ್ ನೇಚರ್. ಅವರು ತುಂಬನೇ ಇಷ್ಟಪಡ್ತಾ ಇದ್ದಾರೆ ಈ ಒಂದು ಪ್ರಕೃತಿಯನ್ನು, ಆ ಒಂದು ಬೆಳಗಿನ ಜಾವದ ಪ್ರಕೃತಿ ಸೌಂದರ್ಯವನ್ನು ಅವರು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಬ್ಯೂಟಿಫುಲ್ ಕ್ಲಿಯರ್ ಸೆನ್ಸ್ ಆಫ್ ದ ಲಂಡನ್ ಸ್ಕೈಲೈನ್ ಸ್ಪ್ರೆಡ್ ಬಿಫೋರ್ ಹಿಮ್ ವೈಲ್ ಹಿ ಕ್ರಾಸಿಂಗ್ ದ ಬ್ರಿಡ್ಜ್ ಆಸ್ ಕ್ವೈಟ್ ಆ್ಯಂಡ್ ಲವ್ಲಿ ಆಸ್ ಎನಿಥಿಂಗ್ ಟು ಬಿ ಫೌಂಡ್ ಇನ್ ನೇಚರ್. ಆವಾಗ ಒಂದು ರೀತಿಯ ನಿಶಬ್ದತೆ ಇದೆ, ಅಲ್ಲಿ ಒಂದು ಪ್ರಶಾಂತತೆ ಇದೆ, ಅಲ್ಲಿ ಮನಸ್ಸಿಗೆ ಖುಷಿ ಕೊಡುವಂತಹ ಒಂದು ಸಮಯ ಇದೆ ಎನ್ನುವಂಥದ್ದನ್ನು ಅವರು ವಿವರಿಸ್ತಾ ಇದ್ದಾರೆ. ದ ಸಿಟಿ ಈಸ್
ಆ ಒಂದು ಇಡೀ ಸಿಟಿ ಇಲ್ವಾ, ಈ ಸಿಟಿ, ಇಡೀ ಒಂದು ಸಿಟಿ ಅರ್ಲಿ ಮಾರ್ನಿಂಗಲ್ಲಿ ಆ ಒಂದು ಸೂರ್ಯನ ಬೆಳಕಿನಿಂದಾಗಿ ಶೈನ್ ಆಗ್ತಾ ಇದೆ, ಕಾಮ್ ಆ್ಯಂಡ್ ಕ್ವೈಟ್ ಆಗಿದೆ. ಆ ಒಂದು ಸಿಟಿ ಸಂಪೂರ್ಣವಾಗಿ ಕ್ವೈಟ್ ಆಗಿದೆ. ಯಾಕಂದರೆ ಯಾರು ಮನೆಯಿಂದ ಹೊರಗೆ ಬಂದಿಲ್ಲ, ಎಲ್ಲರೂ ನಿದ್ದೆಯಲ್ಲಿದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಹಾಗೆಯೇ ಆಗ ಒಂದು ಸಿಟಿ ಇದೆಯಲ್ಲ, ಕ್ವೈಟ್ ಆಗಿದೆ, ಕಾಮ್ ಆಗಿದೆ ಅಂತ ಅವರಿಲ್ಲಿ ಹೇಳ್ತಾ ಇರುವಂಥದ್ದು. ಮೋರ್ ಸ್ಪೆಸಿಫಿಕಲಿ ಇನ್ ದ ಫಸ್ಟ್ 3 lines ವರ್ಡ್ಸ್ ಸೇಸ್ ದ ಸಿಟಿ ಈಸ್ ಸೋ ಬ್ಯೂಟಿಫುಲ್. ಅವರು ಇಲ್ಲಿ ಲಂಡನ್ ಸಿಟಿಯನ್ನು ತುಂಬಾ ಸುಂದರವಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಬ್ಯೂಟಿ ಆಫ್ ದ ಮಾರ್ನಿಂಗ್, ಸೈಲೆಂಟ್, ಎಂಪ್ಟಿ ಡೂಮ್, ಶಿಪ್ಸ್, ಟವರ್, ಟೆಂಪಲ್, ಥಿಯೇಟರ್, ಕ್ಲಿಯರ್ ಏರ್, ಇದನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಸನ್ಲೈಟ್ ಫಾಲಿಂಗ್ ಆ್ಯಸ್ ಬ್ಯೂಟಿಫುಲಿ ಆನ್ ದ ಸಿಟಿ ಬಿ ಇಟ್ಸ್ ರಾಕ್ಸ್. ಆ ಒಂದು ಸನ್ಶೈನ್, ಆ ಸೂರ್ಯನ ಬೆಳಕು, ಸೂರ್ಯನ ಒಂದು ಪ್ರಕಾಶ ಎಲ್ಲದರ ಮೇಲೆ ಬೀಳ್ತಾ ಇದೆ. ಸೂರ್ಯನ ಪ್ರಕಾಶ ಸಂಪೂರ್ಣ ಲಂಡನ್ ಸಿಟಿಯ ಮೇಲೆ ಬಿದ್ದು ಹೊಳಿತಾ ಇದೆ, ಶೈನಿಂಗ್ ಕೊಡ್ತಾ ಇದೆ. ಆ ಒಂದು ಕಲ್ಲುಗಳ ಮೇಲೆ, ರಾಕ್ಸ್ಗಳ ಮೇಲೆ ಎಲ್ಲ ಬಿದ್ದು ಅದು ಒಂದು ಸಂಪೂರ್ಣ ಹೊಳಪನ್ನು ಕೊಡ್ತಾ ಇದೆ. ಆ ಒಂದು ಗುಡ್ಡೆಗೆ ಎಲ್ಲ ಆ ಒಂದು ಶೈನಿಂಗ್ ಬೀಳ್ತಾ ಇದೆ. ವ್ಯಾಲಿ ಹಿಲ್ಗೆ, ಬೆಟ್ಟ ಗುಡ್ಡಕ್ಕೆಲ್ಲ ಅದು ಸೂರ್ಯನ ಬೆಳಕು ಬಿದ್ದು ಅಲ್ಲಿ ಗ್ಲಿಟರಿಂಗ್ ಆಗ್ತಾ ಇದೆ, ಶೈನಿಂಗ್ ಆಗ್ತಾ ಇದೆ. ಅಲ್ಲಿ ಕಲ್ಲುಗಳು, ಬೆಟ್ಟಗಳು, ಗುಡ್ಡಗಳು ಎಲ್ಲ ಕೂಡ ಆ ಒಂದು ಬೆಳಕಿಗೆ ಹೊಳಿತಾ ಇದೆ ಎನ್ನುವಂಥದ್ದು. ರಾಕ್, ವ್ಯಾಲಿ, ಹಿಲ್ ಆಲ್ ಆರ್ ಶೈನಿಂಗ್ ಮತ್ತು ಗ್ಲಿಟರಿಂಗ್. ದಿಸ್ ಬ್ಯೂಟಿ ಆಫ್ ದ ಮಾರ್ನಿಂಗ್, ಆ ಮಾರ್ನಿಂಗ್ನ ಬ್ಯೂಟಿಫುಲ್ ಮಾರ್ನಿಂಗಲ್ಲಿ ಯಾವುದೆಲ್ಲ ಅಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಅವರು 7 ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಹೇಳಲಿಲ್ಲ, ಆದರೆ ನಮಗೆ ಸುಲಭವಾಗುವ ರೀತಿಯಲ್ಲಿ ನಾನಿಲ್ಲಿ ಬರ್ಕೊಂಡಿರುವಂಥದ್ದು. ಈ ರೀತಿ ಬರ್ಕೊಂಡು ಇದನ್ನು ನೀವು ವಿವರಿಸ್ತಾ ಹೋಗಿ. ಇಲ್ಲಿ ಕವಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಸಿಟಿ, ಲಂಡನ್ನ ಸಿಟಿಯ ಪ್ರತಿಯೊಂದು ನ್ಯಾಚುರಲ್ ಮತ್ತು ಅನ್ಯಾಚುರಲ್, ನ್ಯಾಚುರಲ್ ಮತ್ತು ಮ್ಯಾನ್ಮೇಡಿನ, ಮಾನವ ನಿರ್ಮಿತ ಮತ್ತು ಹಾಗೆಯೇ ಪ್ರಕೃತಿಯ ದತ್ತವಾಗಿರುವಂತಹ ಎಲ್ಲ ಒಂದು ವಿಷಯಗಳನ್ನು ವಿವರಿಸ್ತಾ ಅದು ಯಾವ ರೀತಿ ಹೊಳಿತಾ ಇದೆ, ಸೂರ್ಯನ ಬೆಳಕು ಯಾವ ರೀತಿ ಅದರ ಮೇಲೆ ಬೀಳ್ತಾ ಇದೆ ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತಾರೆ. ಅಲ್ಲಿ ರಾಕ್, ವ್ಯಾಲಿ, ಹಿಲ್ ಇರುವಂಥದ್ದು ಅದು ಕೂಡ ಶೈನಿಂಗ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ಸೈಲೆಂಟ್ ಆಗಿದೆ, ಅಲ್ಲಿ ಎಂಟಿ ಡೂಮ್ಸ್ ಇದೆ, ಶಿಪ್ಸ್ ಇದೆ, ಶಿಪ್ ಕಾಣ್ತಾ ಇದೆ, ಟವರ್ಸ್, ಟೆಂಪಲ್, ಥಿಯೇಟರ್, ಕ್ಲಿಯರ್ ಏರ್, ಇದೆಲ್ಲ ಕೂಡ ಅಲ್ಲಿ ಅದ್ಭುತವಾಗಿದೆ ಎನ್ನುವಂಥದ್ದನ್ನು ಕವಿ ವಿವರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಸಮ್ಮರಿಯನ್ನು ಬರ್ಕೊಂಡಿದ್ದಾನೆ. ನಾನಿಷ್ಟು ಸಮ್ಮರಿಯನ್ನು ಬರ್ಕೊಂಡಿರುವಂಥದ್ದು. ಅದನ್ನು ಆ ಪಾಯಿಂಟ್ಸ್ಗಳನ್ನು ಹೆಚ್ಚು ಹಾಕಿ ಜಾಸ್ತಿ ಪುಟದಷ್ಟು ಬರಿಬಹುದು. ನಿಮಗೆ ಇನ್ನಷ್ಟು ಸಮ್ಮರಿ ಬೇಕು ಅಂತಾದರೆ ನೀವು ಬೇರೆ ಕಡೆಗಳಲ್ಲಿ ಗೂಗಲಲ್ಲಿ ಹುಡುಕಿ ಅದರಲ್ಲಿ ಕೂಡ ನಿಮಗೆ ಸಿಗ್ತದೆ. ಇಲ್ಲಿ ನಾನು ಸುಲಭವಾಗುವ ರೀತಿಯಲ್ಲಿ, ಅಂದರೆ ನನಗೆ ಓದ್ಕೊಳ್ಳಿಕ್ಕೆ ಸುಲಭವಾಗುವ ರೀತಿಯಲ್ಲಿ ಇಷ್ಟೇ ಬರ್ಕೊಂಡಿರುವಂಥದ್ದು. ಇದನ್ನು ನಿಮಗೆ ಇನ್ನಷ್ಟು ಈ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಬರಿಬಹುದು. ಇದರಲ್ಲಿರುವಂಥ ಮೇನ್ ವಿಷಯಗಳನ್ನೆಲ್ಲ ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಹಾಗೆಯೇ ಈಗ ನಮ್ಮ ಪದ್ಯದ ಭಾಗದ ಸಂಪೂರ್ಣವಾಗಿ ಎಲ್ಲ ಕೂಡ ನಾವು ವಿವರಣೆಯನ್ನು ತಿಳ್ಕೊಂಡಿದ್ದೇವೆ. ನೀವು ಸಮಯವನ್ನು ಹಾಳು ಮಾಡದೆ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ. ಅದರ ಸಮ್ಮರಿಯನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ನಂತರ ಓದಲಿಕ್ಕೆ ಆರಂಭ ಮಾಡಿ. ಪದ್ಯದ ಭಾಗ ಸಂಪೂರ್ಣ ಆಯಿತು. ಯೂನಿಟ್ 1ರಲ್ಲಿರುವ 2 ಪದ್ಯ ಕೂಡ ಆಯಿತು, ಯೂನಿಟ್ 2 ಕೂಡ ಆಯಿತು, ಯೂನಿಟ್ 3, ಯೂನಿಟ್ 4. ಇವತ್ತಿಗೆ ಪದ್ಯದ ಭಾಗ, ಪೊಯಟ್ರಿ ಭಾಗ ಸಂಪೂರ್ಣವಾಗಿ ನಮಗೆ ಕಲಿತಾಯಿತು. ನೀವು ಅದನ್ನು ಬರ್ಕೊಂಡು ಕಲಿಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪಾಠದ ಭಾಗದಿಂದ 2-3 ಪಾಠದ ವಿವರಣೆಯನ್ನು, ಸಮ್ಮರಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೆ ಸಾಧ್ಯ ಆದಷ್ಟು ನಾನು ದ್ವಿತೀಯ BA, ತೃತೀಯ BA ಪಾಠಗಳನ್ನು ಕೂಡ ಮಾಡ್ತಾ ಹೋಗ್ತೇನೆ. ಧನ್ಯವಾದಗಳು.